ಪ್ಯಾರಾಸಿಟಮಾಲ್ ಜೊತೆ ಆ್ಯಂಟಿಬಯೋಟಿಕ್ಸನ್ನು ಎಷ್ಟೋ ಡಾಕ್ಟರ್ಸು ಕೊಡ್ತಾರೆ. ಅದ್ರ ಕೋರ್ಸ್ ಅಂತ ಒಂದಿರುತ್ತೆ, ಇಷ್ಟು ದಿನ ತೊಗೋಬೇಕು ಅಂತ. ಎವ್ರಿ ಟೈಮ್ ಜ್ವರ ಬಂದಾಗ, ವೈರಲ್ ಫೀವರ್ ಬಂದಾಗ ಆ್ಯಂಟಿಬಯೋಟಿಕ್ಸ್ ಅಷ್ಟು ನೆಸೆಸರಿನ? ಅದು ಆ್ಯಂಟಿಬಯೋಟಿಕ್ಸ್ ಅಂದರೆ ನೆನ್ಪಿಟ್ಕೊಳ್ಳಿ, ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಷ್ಟೇ. ಸೊ ವೈರಲ್ ಜ್ವರಕ್ಕೆ ಆ್ಯಂಟಿಬಯೋಟಿಕ್ ಬೇಕೇ ಆಗೋದಿಲ್ಲ. ನಾವು ಈ ಉದಾಹರಣೆಗೆ COVID-19 ಅಂತ ಇಟ್ಕೊಳ್ಳಿ. COVID-19 ಆ್ಯಂಟಿಬಯೋಟಿಕ್ ಜಸ್ಟ್ ಸೂಪರ್ ಇನ್ಫೆಕ್ಷನ್ಸ್ ನಿಲ್ಲಿಸಲಿಕ್ಕೆ ಮಾತ್ರ ಬೇಕಾಗಿದ್ದಷ್ಟೇ ಯೂಸ್, ಬಿಟ್ಟರೆ ಕೋವಿಡ್ಗೆ ಆ್ಯಂಟಿಬಯೋಟಿಕ್ ಯೂಸ್ ಇಲ್ಲ. ಅಥವಾ ಈ ನಮ್ಮ ಅಂದರೆ ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಕ್ಸ್ಟ್ರಾ ಆಗುವಂಥದ್ದು ನಿಲ್ಲಿಸಲಿಕ್ಕೆ. ಬಟ್ ಈ ನಾವು ನಾರ್ಮಲ್ ಫ್ಲೂ ಇದಕ್ಕೆಲ್ಲ ಆ್ಯಂಟಿಬಯೋಟಿಕ್ ಬೇಕಾಗೋದಿಲ್ಲ ವೈರಲ್ ಇನ್ಫೆಕ್ಷನ್ಸಿಗೆ. ಯಾವಾಗ ಏನಾದರೂ ಸೀರಿಯಸ್ ಇಲ್ನೆಸ್ ಇದ್ದಾಗ, ಇನ್ಫೆಕ್ಷನ್ ಇದ್ದಾಗ ಕೊಟ್ಟಿರ್ತೇವೋ ಅದು ಸರಿಯಾಗಿ ತಗೊಳ್ಬೇಕು. ಮಧ್ಯಕ್ಕೆ ನಿಲ್ಲಿಸಿದ್ರೆ ಕೊನೆಗೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇದರದ್ದು ಪೂರ್ತಿ ನಿಮಗೆ ಗುಣ ಆಗಲಿಲ್ಲ ಆ ಇನ್ಫೆಕ್ಷನ್ ಅಂತಂದರೆ ಮತ್ತೆ ಸ್ವಲ್ಪ ದಿವಸಕ್ಕೆ ನಿಮಗೆ ಮರುಗಣಿಸೋ ಸಾಧ್ಯತೆ ಇರುತ್ತದೆ.